ಹಾಯ್ ನಮಸ್ಕಾರ ಎಲ್ಲರಿಗೂ. ಮೂರನೇ ದಿನ ಗೋವಾ ಹಾಲಿಡೇ ಬೀಚಿಂದ ಗೋವಾ ಹಾಲಿಡೇ ಬೀಚ್ ರೆಸಾರ್ಟಿಂದ ಗೋವಾ ಬೀಚ್ಗೆ ಹೋಗ್ತಿದ್ದೀವಿ. ಗೋವಾ ಬೀಚ್ಗೆ ಹೋಗಿ ಇವತ್ತು ವಾಟರ್ ಆಕ್ಟಿವಿಟಿ ಗೇಮ್ಸ್ನ ಆರ್ಗನೈಸ್ ಮಾಡಿದ್ದಾರೆ ಮಿಸ್ಟರ್ ರಾಹುಲ್ ಅವ್ರ ಜೊತೆ. ಅಲ್ಲಿ ನೋಡಿ ಯಾರು ಕಾಣ್ತಿದ್ದಾರೆ. ಸೊ ಇವ್ರು ಇವತ್ತು ನಮ್ಮ ಜೊತೆ ಇವ್ರು ಇರ್ತಾರೆ. ಫುಲ್ ಡೇ ಅಂದರೆ ವಾಟರ್ ಆ್ಯಕ್ಟಿವಿಟೀಸ್ಗೆಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿತ್ತು. ನಿನ್ನೆ ಒಳ್ಳೆ ಮಜಾ ಮಾಡಿದ್ವಿ. ರಚ್ಚು ತುಂಬ ಎಂಜಾಯ್ ಮಾಡಿದ್ವಿ ನೆನ್ನೆ. ಆ್ಯಕ್ಚುಲಿ ಎಲ್ರಿಗಿಂತ ರಚ್ಚು ತುಂಬಾ ಲೈಕ್ ಇದರಲ್ಲೆಲ್ಲ ಕ್ರೂಸಲ್ಲೆಲ್ಲ ಸಕ್ಕ ಡ್ಯಾನ್ಸ್ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಅದು ಮೊಬೈಲೆಲ್ಲ ಅಲೋ ಮಾಡಲಿಲ್ಲ. ಅದಾದ್ಮೇಲೆ ನವೀನ್ ಅಂತೂ ಸೂಪರ್ ಡ್ಯಾನ್ಸ್ ಮಾಡೋದು. ನೆನ್ನೆ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ರು ಅಂದ್ರೆ ಇಬ್ಬರು ಸಕ್ಕದಾಗಿತ್ತು. ಒಳ್ಳೆ ಮಜಾ ಇತ್ತು. ಇತ್ತಂದ್ರೆ ಫುಲ್ ಎಂಜಾಯ್ ಮಾಡಿದ್ದೆ. ಸಕ್ಕದಾಗಿತ್ತು. ಅದಾದಮೇಲೆ ಇವತ್ತು ರಾಹುಲ್ ಅವರು ಐಡಿಯಾ ಕೊಟ್ಟರು. ಏನಂದರೆ ಬ್ರೋ ಇವತ್ತು ವಾಟರ್ ಆ್ಯಕ್ಟಿವಿಟೀಸ್ ಮಾಡೋಣ, ಚೆನ್ನಾಗಿರುತ್ತೆ ಇಲ್ಲಿ ಅಂತ ಎಲ್ಲ ಹೇಳಿದ್ರು. ಸೊ 2 ದಿವಸ ಆಯ್ತು ನಮ್ಗೆ. 2 ದಿವಸ ಹೋಗಿದ್ದೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗೈತೆ. ಫ್ಯಾಮಿಲಿ ಅಂತೂ ಸೂಪರಾಗಿ ಬಂದಿರ್ಬೋದು ಈ ಗೋವಾ ಹಾಲಿಡೇ ಬೀಚ್ ರೆಸಾರ್ಟಲ್ಲಿ. ನನಗೆ ಅದು ಬಾಗ ಬೀಚ್ ಎಕ್ಸಾಕ್ಟ್ಲಿ 1 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ಏನಿಲ್ಲ. 1 ಕಿಲೋಮೀಟ್ರು ಅಲ್ಲಿ ಬೀಚ್ ಹತ್ರ. ಯಾಕೆ ರಾಹುಲ್ನ ಕೇಳಿದೆ, ಯಾಕೆ ಬ್ರೋ ಇಲ್ಲಿ ಮಾಡಿದ್ದೀರ ನೀವು ಅಂದರೆ ನೆನ್ನೆ ಹೇಳಿದ್ರು. ಏನಂದರೆ ಬ್ರೋ ಅಲ್ಲಿ ಜನಗಳು ಜಾಸ್ತಿ, ಆಮೇಲೆ ಸ್ವಲ್ಪ ವಾತಾವರಣ ಗಿಜಿ ಅನ್ನತ್ತೆ. ಇಲ್ಲಿ ನೋಡಿ ಚಿಕ್ಕ ರೋಡು, ಕಾರ್ಗಳು ಅಷ್ಟೇ ಬರೋದಿಲ್ಲ, ಬಸ್ ಎಲ್ಲ ಬರೋಲ್ಲ. ಆರಾಮಾಗಿ ಓಡಾಡ್ಕೊಂಡು ಜನ ಸಕ್ಕದಾಗಿ ಪೀಸ್ಫುಲ್ ಆಗಿರ್ಬೋದು. ಬ್ಲೂಟೂತ್ ಕನೆಕ್ಷನ್, ಅವ್ರ ಪಾಡಿಗೆ ಅವ್ರ ಸಾಂಗ್ ಕೇಳ್ಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಕೊಂಡು ಆಮೇಲೆ ಬೀಚ್ಗೆ ಹೋಗಿ ಬರ್ಬೋದು ಎಲ್ಲ ಅಂತ ಹೇಳಿ ಎಲ್ಲ ಚೆನ್ನಾಗಿತ್ತು ಅಷ್ಟೇ. ಇನ್ನೇನು ಏನಿಲ್ಲ. ಈಗ ವಾಟರ್ ಆ್ಯಕ್ಟಿವಿಟೀಸ್ಗೆ ಹೋಗ್ತೀವಿ. ನೋಡಿ ಇದು ನನ್ನ ಔಟ್ಫಿಟ್. ಸೊ ಇದು ಇದರಲ್ಲಿ ಆನ್ಲೈನಲ್ಲಿ ತಗೊಂಡಿದ್ದು ₹100 ಅಂದರೆ ಇದು. ಸೊ ಇದು ಆಸ್ ಯೂಶುವಲ್ ಪೂಮಾ ಮಿಂತ್ರಲ್ಲಿ ತಗೊಂಡಿದ್ದು $699. ಇದು ಮ್ಯಾಕ್ಸಲ್ಲಿ $599. ನೀನು ಹೇಳ್ತೀಯಾ? ನೆನಪಿಲ್ಲ ಅಲ್ಲ. ನಾರ್ಮಲ್ ಇದೆ ಅಂದರೆ ಮೆಕಟ್ಲಾಗ ತೊಗೊಂಡಿದ್ದು ಇದು $399. ಇದು ಸ್ಟಿಚಲ್ಲಿ ತೊಗೊಂಡಿದ್ದು $1300. ಅದು ಒಂದು ಕ್ಯಾಶ್ ಡೆಪಾಸಿಟ್ ಮಾಡಬೇಕು ಬ್ರೋ, ಆಕ್ಸಿಸ್ ಬ್ಯಾಂಕ್. ಹಂಗೆ ಹೋಗ್ತಾ ಮಾಡೋದು. ನಂದು ಇದು ಪೂಮಲ್ಲಿ ತಗೊಂಡದ್ದು. ಇಲ್ಲಿ ಎಲ್ಲ ಇಲ್ಲ, ಕ್ಯಾಶ್ ಡೆಪಾಸಿಟ್ ಮಾಡಬೇಕು. ಸೊ ಎಸ್, ನಾನು ಕೂಡ ರೆಡಿ ಆಗಿದ್ದೀನಿ. ಇದು ಯಾವತ್ತು ತೊಗೊಂಡಿದ್ದು ನಂಗೆ ನೆನಪಿಲ್ಲ. ಇದು SSL ನನಗೆ ಹೇಳಕ್ಕೆ ಬೇಜಾರಾಗ್ಬಿಟ್ಟಿದೆ. ಬಂದ್ರೆ ನನ್ನ ಭಾಳ ಆಡ್ಕೊತಾರೆ. ಸೊ ಈಗ ನಮ್ಮ ಯುಕ್ತನ ಔಟ್ಫಿಟ್ ಬಗ್ಗೆ ಹೇಳೋಣ. ಇದನ್ನ ನಾನು ಲಾಸ್ಟ್ ಟೈಮ್ ಗೋವಾಗೆ ಬಂದಾಗ ಗೋವಾದಲ್ಲೇ ತೊಗೊಂಡಿತ್ತು. ಯುಕ್ತಂಗೋಸ್ಕರ ಬಿಕ್ನಿ ತೊಗೊಳೋಣ ಅಂತ ತೊಗೊಂಡಿತ್ತು. ಚೆನ್ನಾಗಿದೆ ಯುಕ್ತ, ಇಷ್ಟ ಆಯ್ತು ಡ್ರೆಸ್. ಅವಳಿಗೆ ಫುಲ್ ಮೈ ಕೈ ಎಲ್ಲ ಕಪ್ಪಗಾಗ್ಬಿಡ್ತಲ್ಲ ಬಿಸಿಲಿಗೆ. ಅವಳು ಇಷ್ಟಪಡ್ತಾಳೆ. ಯಾರವರು? ಆಯ್ತು ಕೊಡ್ತೀವಿ. ಯಾರವರು? ಅವ್ರು ಯಾರು? ಅಲ್ಲಿ ಮನಸ್ಕೊಂಡ್ ಬಂದಲ್ಲ. ಸ್ವಾಮೀಜಿ ಬುದ್ಧ ಹಂಗ್ ಮಾಡಿದಾರ. ಇಷ್ಟನಾ ನಿಂಗಿದು? ಇಷ್ಟನಾ? ವಾವ್. ಅಯ್ಯೋ ನಡಿ, ಅಲ್ಲಿ ಮಣ್ಣಲ್ಲಿ ಆಟ ಆಡೋಣ. ಇರು Let's go, we play now for. Let's go, we'll play. Let's go play outside. ಬಿಚ್ತೀವಲ್ಲ ಅಲ್ಲಿ ಹೆಂಗಿದ್ರು ಬಿಡಿ. doing so selfish. Selfish is coming to you. Stop, please. I don't want that. I want this. Take it. Thank you. You scolded me that time. Don't take. No, I don't want this. I don't want. What do you want? What do you want? I want everything. No, this is mine. No, this is mine. Everything is yours. Take. No, I want pink. Okay, take. Thanks. Oh, sorry. I put on your leg. ಯಾಕಲೆ ಏನು? Sorry, I put on your leg. ಯುಕ್ತ ಅಲ್ಲೋಡಿ ನಿನ್ ಮೈಗೆಲ್ಲ ಆಗ್ತದಳೆ. Sorry, Yukta, I didn't see. No. It's okay? Yes, take it. Okay, thanks, Yukta. ಬೈಲೆ ಓಯ್ ಬೈಲೆ. ಎಸ್ ಮೈ ಫೇವ್ರೆಟ್ ಟೀಟೋ ಸ್ಟ್ರೀಟ್ ಇದು. ಸೊ ಇಲ್ಲಿ ಹೋಗ್ತಾ ಇದ್ದೀವಿ. ಸೊ ಹಿಂದ್ಗಡೆ ಕಾರ್ ಬರ್ತಿದೆ. ನಾನು ಬೈಕಲ್ಲಿ ಹೋಗ್ತಿದ್ದೀನಿ. ಹಿಂದ್ಗಡೆ ಸುಸ್ಮಿತಾ, ನವೀನು, ಅವರಮ್ಮ ಎಲ್ಲ ಕಾರಲ್ಲಿ ಬರ್ತಿದ್ದಾರೆ. ಸೊ ವಾಟರ್ ಸ್ಪೋರ್ಟ್ ಹೇಳಿದ್ವಲ್ಲ, ವಾಟರ್ ಸ್ಪೋರ್ಟ್ಸ್ ಆಡಕ್ಕೆ ಹೋಗ್ತಿದ್ವಿ ಅಂತ. ಸೊ ನನಗೆ ಟೀಟೋ ಸ್ಟ್ರೀಟ್ ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿದೆ ಇದು. ನೈಟ್ ಲೈಫ್ ತುಂಬ ಚೆನ್ನಾಗಿರುತ್ತೆ.
ಯೂಶಲಿ ನನಗೆ ಇಷ್ಟ, ನನಗಿಷ್ಟ. ಎಸ್, ಇವಾಗ ನಾವು ವಾಟರ್ ಆ್ಯಕ್ಟಿವಿಟಿ ಗೇಮ್ ಆಡೋಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ ರೀ. ನಮ್ಮ ರಾಹುಲ್ ಅವ್ರ ತಮ್ಮ ಇವರು, ಜಗ್ಗು ಅಂತ. ರಾಹುಲ್ ತಮ್ಮ. ಹಾಂ, ಹೇಳಿ ಜಗ್ಗು ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನೀವು ಹೇಳಿ. ಇವಾಗ ನೀವು ಹೋಗ್ತಿದ್ದೀರಾ ಪ್ಯಾರಾಸೈಲಿಂಗ್ ಮತ್ತೆ ಬೋಟ್ ರೈಡು. ಅದಾದ್ಮೇಲೆ ಬಂಪರ್ ರೈಡ್ ಇದೆ, ಜೆಸ್ಕಿ ಇದೆ, ಬನಾನಾ ರೈಡ್ ಇದೆ. ಇಲ್ಲ, ನಾನು ಬೆಂಗಳೂರಲ್ಲಿ ಇದ್ದೆ ಮೊದಲು. ಹಾಂ ಹಾಂ, ಅದೇ ನಾನು ಬೆಂಗಳೂರಲ್ಲಿ ಇದ್ದೆ ಮೊದಲು. ಇನ್ನು ರಾಹುಲ್ ಅವ್ರು ಸ್ವಲ್ಪ ಹಾಂ. ಬೇರೆ ಉತ್ತರ ಕರ್ನಾಟಕ. ನಿಮ್ಮದು ಬಿಜಾಪುರ? ಇಲ್ಲ, ನಾನು ಬಾಗಲಕೋಟೆ. ಓ ಸೂಪರ್. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಮ್ದು ಒಂದು 2 ವರ್ಷ. 2 ವರ್ಷ. ಕೊಂಕಣಿ ಬರುತ್ತಾ? ಕೊಂಕಣಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಬಟ್ ಬರಲ್ಲ. ಇಲ್ಲ ಬರಲ್ಲ. ಸರಿ, ಈಗ ನಮ್ಮನ್ನ ಆಕ್ಟಿವಿಟಿ ಸ್ಪೋರ್ಟ್ಸ್ಗೆಲ್ಲ ಯೂಶಲಿ ಗೋವಾದಲ್ಲಿ ನೆನ್ನೆ ನಮ್ಮ ರಾಹುಲ್ ಹೇಳ್ದಂಗೆ ಸ್ಕ್ಯಾಮ್ ನಡೆಯೋದೇ ಇಲ್ಲಿ. ಆಕ್ಟಿವಿಟಿ ಸ್ಪೋರ್ಟ್ಸು ಅವು ಇವು ಅಂತ ಕೆಲವೊಬ್ರು ಸ್ಕ್ಯಾಮ್ ಮಾಡ್ತಾರೆ, ಅಲ್ಲೆಲ್ಲೋ ಸ್ಕ್ಯಾಮ್ ಮಾಡ್ಬಿಟ್ಟು ಬರ್ತಾರೆ. ಸೊ ಈ ಕನ್ನಡದವ್ರು ಬಂದರೆ ನೀವು ಅವ್ರಿಗೆ ಯಾವ ಥರ ಹೆಲ್ಪ್ ಮಾಡ್ತೀರಾ? ಆ ಥರದಂದ್ರೆ ನೀವು ರೆಫರೆನ್ಸ್ ಇಂದ ಬಂದ್ರೆ ಮಾತ್ರ ಚೆನ್ನಾಗಿರುತ್ತೆ. ಹಾಂ ಹಾಂ ಏನು ಡೈರೆಕ್ಟ್ ಆಗಿ ಬಂದ್ರೆ ಸ್ಕ್ಯಾಮ್ ಆಗೋ ಚಾನ್ಸಸ್ ಇರುತ್ತೆ ಹಾಂ, ಅಷ್ಟೇ. ಮತ್ತೆ ಅಷ್ಟೇನಾ? ಎಸ್, ಇವಾಗ ಕರ್ಕೊಂಡು ರೆಫರೆನ್ಸ್ ಹೋಗ್ತಾರೆ. ಇಂದಾನೆ ಬರಬೇಕು. ಹೌದಾ? ಬೆಸ್ಟು. ಯೂಶಲಿ ಏನು ಚಾರ್ಜ್ ಇದು? ಯೂಶಲಿ 1500 ಪ್ಯಾಕೇಜ್ ಇರುತ್ತೆ ಇದು ಒಬ್ಬರಿಗೆ. ಓಕೆ. ಇದರಲ್ಲಿ 5 ರೈಡ್ಸ್ ಇರುತ್ತೆ. ಲೈಕ್ ಈಗ ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಎಷ್ಟು ಪ್ಯಾಕೇಜು? ಏನು ನಮ್ಮನ್ನು ಕರ್ಕೊಂಡು ಹೋಗ್ತಿರೋ ಪ್ಯಾಕೇಜ್ ಯಾವುದು? ವಾಟರ್ ಸ್ಪೋರ್ಟ್ಸ್ ಕಾಂಬೋ ಪ್ಯಾಕೇಜ್ ನಿಮ್ಮದು 5 ರೈಡ್ಸ್ ಇರೋದು. ಎಷ್ಟದು? ಅದು 1500 ರುಪೀಸ್. ಓಕೆ. ಈಗ ನಮಗೆ 1500 ರುಪೀಸ್ ಕರ್ಕೊಂಡು ಹೋಗ್ತಾರೆ. ಎಸ್, ಇವಾಗ ರೈಡ್ಗೆ ಹೋಗ್ತಾ ಇದ್ದೀವಿ. ಬೋಟಲ್ಲಿ ಇದೀವಿ ನಾವೆಲ್ಲ. ಹಾಂ, ವಾಸ್ ಕೇಳಿಸುತ್ತೆ ಬಿಡೆ, ಏನಿಲ್ಲ. ಬಾಯ್. ಬಾಯ್. ಈಗ ಸುಷ್ಮಿತಾ ಸಾಕು ಬಿಡಿ. ಮುಂದೆ ಬಿಚ್ಬಿಡಿ. ಹಂಗೆ ಕಾಣ. ಹೇಳಿ. ಹಾಂ. ಇರ್ಲಿ, ಏನಾಗಲ್ಲ. ಸುಮ್ಮನೆ ಬೇಡ ರಚ್ಚು. ಬೇಡ ಸುಮ್ಮನೆ. ಬೇಡ ರಚ್ಚು. ರಚ್ಚು ಬೇಡ. ಬೇಡ ಸುಮ್ಮನೆ ರಚ್ಚು. ಬೇಡ. ಬೇಡ ಸುಮ್ಮನೆ. ಕೈ ಬಿಡು. ಏನಾಗಲ್ಲ, ಕೈ ಬಿಡು ರಚ್ಚು. ಏನಾಗಲ್ಲ, ಕೈ ಬಿಡು. ಬಿಡ. ಬಾ ಸುಷ್ಮಿತಾ, ಹೊಡ್ ಬಾ. ರೆಡಿ, 1 2 3 ಸ್ಟಾರ್ಟ್. ರಚ್ಚು, ನನ್ನ ಮಾತು ಕೇಳು. ಹಿಡ್ಕೊಳ್ಳಿ. ನಿಧಾನ ಕೇಳ್ತೀನಿ ಬಿಡ. ಅಲ್ಲಿ ಹಿಡ್ಕೋಬೇಕು, ಇಲ್ಲ ಬಿದ್ದೈತ್ಯಾ. ಏನಿಲ್ಲ, ಸುಮ್ಮನೆ ಹೆದರ್ಕತ್ತಾಳೆ. ಆರಾಮ. ಮಾಡಿ
ಅವ್ರಿಗೆಲ್ಲ ಮಜಾ ಬರ್ತಾರೆ ಮಾಡಿ ಅಲ್ಲಿರೋರಿಗೆ. ಸಾಕು ಸಾಕು. ಸೊ ಇವಾಗ ಇದು ವಾಟರ್ ಬೈಕ್ನ ಆಡ್ತಾ ಇದ್ದಾರೆ ನವೀನ ಮತ್ತು ರಘು ಆಲ್ರೆಡಿ ಮುಗಿಸ್ಕೊಂಡು ಬಂದಾಗ ನವೀನ್ ಹೋಗ್ತಾ ಇದ್ದಾರೆ. ಗೋವಾಗೆ ಬಂದರೆ ಇದೊಂದು ಮಜಾ ಚೆನ್ನಾಗಿರುತ್ತೆ ಇಲ್ಲಿ. ಸುಮಾರು ಜನ ಕಮೆಂಟ್ ಮಾಡ್ತಿದ್ರು. ಏನು ಕಮೆಂಟ್ ಮಾಡಿದ್ರು ಅಂದರೆ ಡೂ ಅಲ್ಲೋರ್ಗು ಏರ್ ಕಟ್ ವಿಡಿಯೋ ಅಂತ. ಸೊ ಅದಕ್ಕೆ ಇಲ್ಲಿ ಗೋವಾಗೆ ಬಂದಿದ್ವಿ. ಗೋವಾದಲ್ಲಿ ಏರ್ ಕಟ್ ವಿಡಿಯೋ ಮಾಡಿಸ್ತೀವಿ. ಅವ್ರ ಕಮೆಂಟ್ ನೋಡೋಕ್ಕಾಗಲಿಲ್ಲ ನನಗೆ ಪಾಪ. ಒಂದು 2 ವಿಡಿಯೋಗೂ ಕಮೆಂಟ್ ಹೊಡೆದಾರೆ. ಕಟಿಂಗ್ ಮಾಡಿಸ್ಕೊಳ್ಳೋದು ಅಷ್ಟು ಇಷ್ಟ ಆಯಿತು, ಅದಕ್ಕೆ ವಿಡಿಯೋ ಮಾಡಿ. ನಾನು ಇಷ್ಟು ಮಾತ್ರ ತೋರಿಸ್ದೆ ಗೈಸ್ ಅನ್ನೊಂದು. ಇದು ನೋಡಿ ಹುಡುಗಿನ ಹಾಕೊಂಡಿದ್ದಾರೆ. ಒರಿಜಿನಲ್ ನವೀನ್ ಇಲ್ಲಿ ನೋಡು ಅಣ್ಣಂಗೆ ಹಾಕ್ತಿರೋದು. ಯಾಕೆ ಹಿಂಗೆ ಹಾಕಿವಿ ಕೇಳ ಕೇಳಿ ಸುಮ್ಮನೆ ಫೋಟೋ. ಸೊ ಈಗ ಗೈಸ್ ಅಣ್ಣ ಗೋವಾಗೆ ಬಂದು ಹೇರ್ ಕಟ್ ಮಾಡಿಸ್ತಾ ಇದ್ದಾರೆ. ನೋಡಿ ನಾನು ಹೇರ್ ಕಟ್ ಹೆಂಗೆ ನೇರ್ಸ್ ನೋಡಿ ಹೆಂಗೆ. ನಾನು ಹಿಂಗೆ ಹೇರ್ಸ್ ಕಾಪಾಡ್ಕೊಳಕ್ಕೆ ಏನು ಮಾಡಿಲ್ಲ ಗೊತ್ತಾ? ಏನು ಮಾಡಿಲ್ಲ ಅಷ್ಟೇ. ಎಣ್ಣೆ ಅವಾಗ ಇವಾಗ ಒಂದ್ಸಲಿ ಹಚ್ತಾರೆ ಅಷ್ಟೆ. ಜಾಸ್ತಿ ಹೇರ್ ಕಟ್ ಫೈನಲ್. ಎಸ್ ಫೈನಲಿ ನೋಡಿ ಹೆಂಗಿದೆ ಹೇರ್ ಸ್ಟೈಲ್. ಗೋದಲ್ಲಿ ಕಟಿಂಗ್ ಮಾಡಿಸ್ತೆ. ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಿದ್ದೀನಿ. ಕ್ರೌನ್ ಪ್ಲಾಜಾ ನೋಡಿ ಅವ್ರು ಹೇಳ್ತಾರೆ ಕ್ರೌನ್ ಪ್ಲಾಜಾ ಸಲೂನ್ ಅಂತ ಡಾಲ್ಫಿನ್ ಸರ್ಕಲ್ ಅಲ್ಲಿ ಐತೆ. ಚೆನ್ನಾಗಿದೆ, ನೈಸ್, ತುಂಬಾ ಚೆನ್ನಾಗಿ ಮಾಡಿದ್ರು. ಸ್ಟಾಫ್ ಅಷ್ಟೇ, ಎವ್ರಿ ಒನ್ ಇಸ್ ಗುಡ್, ಎಲ್ಲ ಚೆನ್ನಾಗಿತ್ತು, ವೆರಿ ನೈಸ್. ಗೋವಾಗೆ ಬಂದು ಕಟಿಂಗ್ ಮಾಡಿಸಿದಿರಲ್ಲ, ಏನು ಹೇಳ? ಅವ್ರು ಯಾರು ಕಮೆಂಟ್ ಮಾಡ್ತಿದ್ರು, ಅದಕ್ಕೆ ಮಾಡಿಸಿದ್ ನಾನು. ಸೊ ಇವಾಗ ನವೀನ್ ಅವ್ರ ಫ್ರೆಂಡ್ ಬೇಜಾರಾಗಲ್ವಾ ಇಲ್ಲಿ ಕಟಿಂಗ್ ಮಾಡಿಸಿದ್ದಾರೆ? ಸೊ ಅಷ್ಟೇ. ಈಗ ಬನ್ನಿ ಗಾಯ್ಸ್, ಇವಾಗ ರೆಡಿಯಾಗಿ ಪಬ್ಗೆ ಹೋಗೋಣ ಗಾಯ್ಸ್. ಸೊ ಎಸ್ ಗೈಸ್ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿ ಫುಲ್ಲು ಚೆನ್ನಾಗಿ ರೆಡಿಯಾಗಿ ಬಾಗ ಬೀಚ್ ಸೈಡ್ ಹೋಗೋಣ, ಯಾವುದಾದ್ರೂ ಪಬ್ ಹತ್ರ ಹೋಗೋಣ ಅಂದ್ಕೊಂಡು ಹೋದ್ವಿ. ಯುಕ್ತನೆಲ್ಲರೂ ಕರ್ಕೊಂಡು ಅವಳು ಸ್ವಲ್ಪ ನೋಡಲಿ ಅಂತೇಳಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಯಾವುದೂ ಇಷ್ಟ ಆಗಲಿಲ್ಲ. ಹೆವಿ ಸೌಂಡ್ ಆಗೋಯ್ತು, ಪಾಪ ಅವಳು ಹಿಂಸೆ ಆಯಿತು. ಅದು ನೋಡಿ ಇವಳು ಮೇಕಪ್ ತೆಗೆದ್ಲು, ನಾನು ಈಗ ಮೇಕಪ್ಪಲ್ಲಿ ಹಂಗೆ ಕೂತಿದ್ದೀನಿ. ಮೇಕಪ್ ಹಾಕಿಲ್ಲ, ನಾನು ತೆಗ್ದು ಇಲ್ಲ. ಹಾಕಿಲ್ಲ ನೋಡಿ ಮುಟ್ಟಿ. ಹೌದಾ? ಸೊ ಅಷ್ಟೇ ಗೈಸ್, ಈಗ ಒಳ್ಳೆ ನಿದ್ದೆ ಎಳೀತೈತೆ. ನಾವೇನೋ ಬಿಡು ತುಂಬ ಲೇಟಾಗಿ ಹೋಗೋಣ ಅಂತೇಳಿ ನಾವು ಅಲ್ಲಿ ಆಟ ಆಡ್ಕೊಂಡು ಬಂದಿದ್ದೆ. ಆಲ್ಮೋಸ್ಟ್ 7 o'clock ಆಯಿತು. ಇವರು ಸಲೂನ್ಗೆ ಹೋದ್ರು, ಅವರಿಬ್ರು ಹೇರ್ ಕಟ್ ಮಾಡಿಸ್ಕೊಂಡ್ರು, ಇವರು ಹೇರ್ ವಾಶ್ ಮಾಡಿಸ್ಕೊಂಡ್ರು. ಅವರು ವಾಪಸ್ ಬರೋ ಅಷ್ಟರಲ್ಲಿ 8:45 ಆಗಿತ್ತು. ಅಷ್ಟರಲ್ಲಿ ನಾವು ರೆಡಿಯಾಗಿ ಮನೆ ಬಿಟ್ಟ 9:30. ಆಮೇಲೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೋಗಿ ಬರೋಣ ಅಂದ್ಕೊಂಡು ಹೋದ್ವಿ. ಬಟ್ ನಮಗೆಲ್ಲೂ ಯುಕ್ತನ್ಗೆ ಪಬ್ಸ್ ಎಲ್ಲ ಎಂಟ್ರಿ ಇಲ್ಲ ಅಂತಂದ್ರು. ಹೋಗ್ಲಿ ಬಿಡು ಅಂತ ಸುಮ್ಮನೆ ಆದ್ವಿ. ಆಮೇಲೆ ಒಂದೇ ಒಂದು ಪಬ್ಬಲ್ಲಿ ಎಂಟ್ರಿ ಇದೆ ಅಂದರು. ಅಲ್ಲಿ ಹೋದ್ರೆ ಬರೀ ಬಾಯ್ಸ್ ಇದ್ದಾರೆ. ಆಮೇಲೆ ಏನೋ ವೈಬೇ ಇಷ್ಟ ಆಗಲಿಲ್ಲ, ಜೋರು ಸೌಂಡು. ಆಮೇಲೆ ನಮಗೆ ಇಷ್ಟ ಆಗಲಿಲ್ಲ, ಯಾವ ಬೇಡ ಬಿಡು ನಡ್ರಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಇವಾಗ ನಿದ್ದೆ ಎಳೀತಾ ಇದೆ. ಈಗ ನಿದ್ದೆ ಹೊಡೆಯೋ ಸಮಯ. ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಇವತ್ತೇನು ಜಾಸ್ತಿ ಕಂಟೆಂಟ್ ಕೊಡೋಕ್ಕಾಗಲಿಲ್ಲ. ಸೊ ನಾಳೆ ಹೌದಾ? ಏನ್ ಮಾಡಿದ್ವಿ ಅಂತ ಇವತ್ತು ವ್ಲಾಗ್ ಮಾಡ್ಲಿ ನಾನು. ಸೊ ಅಷ್ಟೇ ಗೈಸ್, ಇವತ್ತು ಬ್ಲಾಗ್ ಮಾಡೋಕ್ಕೆ ಜಾಸ್ತಿ ಆಗಲಿಲ್ಲ, ಕಂಟೆಂಟ್ ಕೊಡೋಕ್ಕೂ ಜಾಸ್ತಿ ಆಗಲಿಲ್ಲ. ಸೊ ಇನ್ಮೇಲೆ ರೆಗ್ಯುಲರಾಗಿ ಕೊಡ್ತಾ ಇರ್ತೀವಿ. ಸೊ ಅಷ್ಟೇ, ಸಿಗುವ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಎಲ್ಲ ವ್ಲಾಗ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಚ್ಚು ನವೀನ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ಸ್ ಆಲ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.